ಯೇಸು ಸ್ವಾಮಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಶುಭೋದಯ. ಈ ಹೊತ್ತಿಗೆ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಅದು ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 6ನೇ ವಚನ ಮತ್ತು 8ನೇ ವಚನ. ದ ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 6 ವರ್ಸಸ್ 6 and 8. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಗೋ ಟು ದ ಆಂಟ್, ಯುವರ್ ಸ್ಲಗರ್ಡ್, ಕನ್ಸಿಡರ್ ಹರ್ ವೇಸ್ ಆ್ಯಂಡ್ ಬಿ ವೈಸ್. ಪ್ರೊವೈಡ್ಸ್ ಹರ್ ಸಪ್ಲೀಸ್ ಇನ್ ದ ಸಮ್ಮರ್ ಆ್ಯಂಡ್ ಗ್ಯಾದರ್ಸ್ ಹರ್ ಫುಡ್ ಇನ್ ದ ಹಾರ್ವೆಸ್ಟ್. ಆ್ಯಂಟ್, ಇರುವೆ, ಕಠಿಣ ಪರಿಶ್ರಮ ಹಾಗೂ ವಿವೇಕಯುತ ಮತ್ತು ದೂರ ದೃಷ್ಟಿಯಲ್ಲಿರುವ ಕೀಟವಾಗಿದೆ. ಇರುವೆ ಫಾರ್ಮಿಸಿಡೆ ಎಂಬ ಕುಟುಂಬಕ್ಕೆ ಸೇರಿದೆ. ಸಾಮಾನ್ಯವಾಗಿ ನೈಸರ್ಗಿಕ ಭೂಮಿಯ ರಂಧ್ರಗಳಲ್ಲಿ ಈ ಇರುವೆ ವಾಸಿಸುತ್ತದೆ. ಗಣನೀಯ ಗೂಡುಗಳಿಂದ ಕೂಡಿದೆ. ಇರುವೆಗಳು ಕೂಡ ಏಕೀಕೃತ ಘಟಕವಾಗಿ ಕಾರ್ಯನಿರ್ವಹಿಸುತ್ತವೆ. ಇರುವೆಗಳು ವಸಾಹತುಗಳನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡುತ್ತದೆ. ಇರುವೆ ತನ್ನ ಭವಿಷ್ಯತ್ ದಿನಕ್ಕಾಗಿ, ತನ್ನ ಅಗತ್ಯತೆಗಳಿಗಾಗಿ ಆಹಾರವನ್ನು ಸಂಗ್ರಹಿಸಿಕೊಳ್ಳುತ್ತದೆ. ಹಾಗಾಗಿ ಇರುವೆ ಬಹಳ ದೂರದೃಷ್ಟಿಯುಳ್ಳ ಕೀಟವಾಗಿದೆ. ಸಮೃದ್ಧಿಯ ಕಾಲದಲ್ಲಿ ಅಥವಾ ತನಗೆ ಸಿಕ್ಕಿದ ಅವಕಾಶಗಳನ್ನು ಬಳಸಿಕೊಂಡು ಮುಂದಿನ ದಿನಗಳ ಬದುಕಿಗೆ ಉತ್ತಮ ಯೋಜನೆಗಳನ್ನು ಈ ಇರುವೆಗಳು ರೂಪಿಸಿಕೊಳ್ಳುತ್ತವೆ. ಇಷ್ಟು ಮಾತ್ರವಲ್ಲದೆ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ ಎಂಬ ಸೊಲೊಮೋನನ ನಾನುಡಿ ಇಂದು ನಮಗೂ ಕೂಡ ಒಂದು ಪಾಠವಿದೆ. ಇರುವೆ ಶ್ರಮಶೀಲತೆ ಹಾಗೂ ಕೆಲಸದ ನೀತಿಯನ್ನು ಅನುಸರಿಸಬೇಕಾದ ಒಂದು ಸಂಕೇತವಾಗಿದೆ. ಮಾನವರಾದ ನಾವು ಇಂದು ಬೇರೆ ಬೇರೆ ಯೋಜನೆಗಳು ಅಥವಾ ಮೋಜು ಮಸ್ತಿ ತೇಲಾಡುವುದರಲ್ಲಿ ನಾವು ಇದ್ದೇವೆ. ನಾಳಿನ ಚಿಂತೆ ಬೇಡ, ನಾಳಿನ ಕುರಿತು ಆಲೋಚನೆ ಬೇಡ, ಇಂದು ಇದ್ದೇವೆ, ದುಡಿಯೋಣ, ತಿನ್ನೋಣ, ಒಳ್ಳೆಯ ರೀತಿ ಸುಖದಿಂದ ಬಾಳೋಣ ಎಂಬಂಥ ಒಂದಿಷ್ಟು ಅನಿಸಿಕೆಗಳಿಗೆ, ಅಂಥ ಚಿಂತಕರಿಗೆ ಈ ಒಂದು ವಾಕ್ಯವು ಎಚ್ಚರಿಕೆಯನ್ನು ಕೂಡ ಕೊಡುತ್ತದೆ. ಇಂದು ನಮ್ಮ ದೂರದೃಷ್ಟಿ ಯಾವುದು? ನಮ್ಮ ದೂರದೃಷ್ಟಿ ಮನಿ ಸೇವಿಂಗ್, ಹಣವನ್ನು ನಾನು ಗಳಿಸಬೇಕು, ಜಾಬ್ ಅಥವಾ ಉದ್ಯೋಗವನ್ನು ಮಾಡಬೇಕು, ಮನೆ ಮಾಡಬೇಕು, ಜೀವನ ಶೈಲಿಯಲ್ಲಿ ನನ್ನ ಮೇಲೆ ಇರಬೇಕು. ಇಂಥ ದೃಷ್ಟಿ ಕೋನಗಳು ಒಳ್ಳೆಯದೇ. ಆದರೆ ಇರುವೆಯ ಬಳಿಯಲ್ಲಿರುವಂಥ ಜ್ಞಾನ, ಅದರ ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ದೈವವಾಕ್ಯದ ಸಂದೇಶ ಏನೆಂದರೆ, ನಮ್ಮ ದೂರದೃಷ್ಟಿ ದೇವರ ರಾಜ್ಯವನ್ನು ಮುಂದಿಟ್ಟುಕೊಳ್ಳೋಣ. ಈ ಲೋಕದ ಎಲ್ಲ ಸಂಪಾದನೆಗಳು, ಎಲ್ಲ ಆಸ್ತಿಗಳು, ದೂರದೃಷ್ಟಿಗಳು ಒಂದು ದಿವಸ ನಶ್ವರವಾಗುತ್ತದೆ. ಈ ವಾಕ್ಯದ ಅಡಿಯಲ್ಲಿ ಮಾನವ ಸೃಷ್ಟಿಗಳಾದಂಥ ನಾವು ಇರುವೆಯ ಬಳಿ ಜ್ಞಾನಿಯಾಗಿ ಬದುಕಲು ಮತ್ತು ಸೃಷ್ಟಿಯಲ್ಲಿ ಕೀಟಗಳಿಗೂ ದೇವರು ತನ್ನ ಜ್ಞಾನಧಾರೆಯನ್ನು ಎರಿದ್ದಾನೆ ಎಂಬುದನ್ನು ನಾವು ನಂಬೋಣ. ಆ ಇರುವೆಗಳು ಪರಸ್ಪರ ಒಟ್ಟಾಗಿ ನಡೆಯುವಾಗ, ಒಂದಾಗಿ ಜೀವಿಸುವಂತೆ, ಒಟ್ಟಾಗಿ ಕೆಲಸಗಳನ್ನು ಮಾಡುವಂತೆ ನಾವು ಕೂಡ ಒಟ್ಟಾಗಿ ಕೆಲಸ ಮಾಡೋಣ. ದೇವರ ರಾಜ್ಯದ ದೂರ ದೃಷ್ಟಿಯುಳ್ಳವರಾಗಿ ನಾವು ನಿರ್ವಹಿಸೋಣ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಮತ್ತೊಂದು ಹೊಸ ಬದುಕಿಗಾಗಿ, ಹೊಸ ದಿನಕ್ಕಾಗಿ ನಾವು ಮನತುಂಬಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಸ್ವಾಮಿ, ಈ ದಿನವೆಲ್ಲ ನಿಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸೆಂದು ನಿನ್ನ ಹಸ್ತಕ್ಕೆ ನಮ್ಮ ಹೃದಯವನ್ನು, ನಮ್ಮ ಜೀವನವನ್ನು, ನಮ್ಮ ಬದುಕನ್ನು ಸಮರ್ಪಿಸುತ್ತೇವೆ. ದೇವರೇ, ಈ ಸೃಷ್ಟಿಯಲ್ಲಿರುವಂಥ ಕ್ರಿಮಿ, ಕೀಟ, ಪಶು ಪಕ್ಷಿ ಎಲ್ಲವುಗಳಿಗೆ ನೀನು ಜ್ಞಾನವನ್ನು, ದೂರದೃಷ್ಟಿಯನ್ನು ಕೊಟ್ಟಿದ್ದಿ. ನಮ್ಮ ಬದುಕಿಗೂ ನೀನು ಒಂದು ದೂರದೃಷ್ಟಿಯನ್ನು ಕೊಡು ಸ್ವಾಮಿ. ದೇವರೇ, ನಿನ್ನನ್ನು ನಾವು ಗುರಿಯಾಗಿಟ್ಟುಕೊಂಡು ಕ್ರಮಬದ್ಧವಾಗಿ ಆ ಇರುವೆ ಯಾವ ರೀತಿಯಲ್ಲಿ
ಶಿಸ್ತಿನ ಜೀವನವನ್ನು ಮಾಡುತ್ತದೋ, ಮುಂದಾಲೋಚನೆಗಳನ್ನು ಮಾಡುತ್ತದೋ ಹಾಗೆ ನಮ್ಮ ಬದುಕಲ್ಲಿ ನಾವು ಶಿಸ್ತಿನಿಂದ ಪೂರ್ವ ತಯಾರಿಕೆಯಿಂದ ಬದುಕಲು ಸಹಾಯ ಮಾಡು. ಈ ದಿನವೆಲ್ಲ ನಮ್ಮ ಜೊತೆಗಿರು. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್.